ಕೆಲಸವನ್ನು ವಹಿಸ್ಬಿಟ್ಟಿದ್ದಾರೆ. ಎಲ್ಲರೂ ಸ್ವಾಗತಿಸೋದು ಅಷ್ಟೇ. ನಿಮ್ಮೆಲ್ಲರಿಗೂ ಸ್ವಾಗತ ಅಂದರೆ ಮುಗಿದೋಯ್ತು ಅಷ್ಟೇ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ನಿಮ್ಮ ಎಲ್ರಿಗೂ ಈ ಸಂತೋಷಕರವಾದಂತಹ ಸಂಜೆಗೆ ಆಹ್ವಾನ ಲಕ್ಕಿಮಾರ್ ಅವ್ರ ಮನೆಯಲ್ಲಿ ಕೊಟ್ಟಿದ್ದಾರೆ. ಲಕ್ಕಿಮಾರ್ ಅವರು ನಮಗೇನು ಹೇಳಿಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಾನೆ ನಾವು ನಮ್ಮಲ್ಲಿ ಒಂದು ಗ್ಯಾದರಿಂಗ್ ಮಾಡೋಣ ಅಂತ. ನಮಗೆ ಮೊದಲಿಂದ ಉತ್ಸಾಹ ಇದ್ದೇ ಇರ್ತದಲ್ಲ, ನಾವು ಮಾಡಬೇಕು, ಎಲ್ಲರೂ ಸೇರ್ಕೋಬೇಕು ಅಂತ. ನಾವು ಜೆಂಟ್ಸ್ಗಳು ಮಾತ್ರ ಬೆಳಿಗ್ಗೆ ಶೆಟ್ಲ್ ಆಡಬೇಕು ಸೇರ್ಕೋತೀವಿ, ಲೇಡೀಸ್ಗಳು ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ಅದರಿಂದ ಸೇರ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕೂಡ ಇತ್ತು. 2025ನೇ ಇಸ್ವಿಯಿಂದ ನಮ್ಗೆ ಒಳ್ಳೊಳ್ಳೆ ಕೆಲಸಗಳು ಆಗ್ಬೋದು ಅಂತ ನಿರೀಕ್ಷಿಸಿಕೊಂಡು ಬಯಸ್ಕೊಂಡು ಈಗ ಈ ಕಾರ್ಯಕ್ರಮಕ್ಕೆಲ್ಲ ಸೇರಿದವ್ರಿಗೆಲ್ರಿಗೂ ಪುನಃ ಇನ್ನೊಂದು ಸರಿ ಸ್ವಾಗತ ಬಯಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದ್ರ ಮಧ್ಯದಲ್ಲಿ. ಈಗ ನಾಳೆ ಸೆಟ್ಲ್ ಆಡೋರು ನಾವೆಲ್ಲ ನಾಳೆ ಬೆಳಿಗ್ಗೆ ಒಂದು 8 ಗಂಟೆಗೆ ನಾವೆಲ್ಲ ನೆಟ್ ಬಿಚ್ಚಿದ ಮೇಲೆ ನಮ್ಮ ನೆಟ್ ಬೇಡ, ರ್ಯಾಕೆಟ್ ಆ್ಯಂಡ್ ಸೆಟ್ಲ್ಗೆ ಹಾಕಿ ಸಮೇತ ಅಲ್ಲಿ ಹೋಗೋಣ ಆ ಓಪನ್ ಫೀಲ್ಡಿಗೆ. ಅಲ್ಲಿ ಅವ್ರು ಏನು ಹೇಳ್ತಾರೆ, ನಟ ನನಗೆ ಸಿಕ್ಕಾಗ ಏನು ಹೇಳ್ತಾರೆ, ನಾನು ಹಾಕ್ಸ್ಕೊಡೋಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ, ಬಟ್ ಇವು ಇನ್ನೊಂದು ಕಡೆ ಲೆವೆಲ್ ಮಾಡೋ ಬದಲು ಇಲ್ಲೇ ಯಾಕೆ ನೀವು ಟ್ರೈ ಮಾಡ್ಬೋದು ಅಂತ ಇವತ್ತು ಬೆಳಿಗ್ಗೆ ಹೇಳಿದ್ರು ಮಾತಾಡ್ತಾ. ನಾವು ಅದೊಂದು ಅಟೆಂಪ್ಟ್ ಮಾಡೋಣ. ಬೆಳಿಗ್ಗೆ ಆಟ ಆಡಿ ನಮ್ಮ ನೆಟ್ಟೆಲ್ಲ ಬಿಚ್ಕೊಂಡು ಆದಮೇಲೆ ಮತ್ತೆ ಒಂದು ರೌಂಡ್ ಹೋಗೋಣ, ಗಾಡಿ ಹೇಗೆ ಬೀಸುತ್ತೆ ಏನು ನೋಡ್ಕೊಂಡು ಬರ್ಬೋದು. ರಿಗಾರ್ಡಿಂಗ್ ಸೆಟ್ಲ್ಗೆ ಹಾಕಿ ಈಗ ನಮ್ಮಲ್ಲಿ ನಮ್ಮ ಗ್ರೂಪನ್ನು ನಾವೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಒಂಥರ ಹೇಗೆ ನಾವು ಇವರು ಅಂತ ತಿಳ್ಕೊಂಡೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಇದ್ರ ಮಧ್ಯದಲ್ಲಿ ನಮ್ಮ ಪ್ರೊಫೆಷನ್ ವೈಸ್ ಇಂಟ್ರೊಡ್ಯೂಸ್ ಮಾಡೋದಾರೆ ನಮ್ಮನ್ನು, ಇಂಡಿವಿಜುವಲ್ ಪ್ರೊಫೆಷನ್ ವೈಸ್. ಒಂದು ಉದ್ದಿಮೆ ಅಂತ ಪ್ರಾರಂಭ ಮಾಡ್ಲಿಕ್ಕೆ ಹೋದಾಗ ಸಾಧಾರಣವಾಗಿ ಅದಕ್ಕೊಂದು ರಿಸರ್ಚ್ ಅನಾಲಿಸಿಸ್ ಅವೆಲ್ಲ ಬೇಕಾಗ್ತದೆ, ಒಂದು ಸೈಂಟಿಸ್ಟ್ಗಳೆಲ್ಲ ಬೇಕಾಗ್ತವೆ. ಅದಕ್ಕೆ ನಮ್ಮಲ್ಲಿ ಭೀಷ್ಮರಿದ್ದಾರೆ ಒಬ್ಬರು, ನಮ್ಮ ಭೀಷ್ಮ ಒಬ್ಬರು ದೊಡ್ಡವರಿದ್ದಾರೆ, ಅವರು ನಮ್ಮಲ್ಲಿ ಒಬ್ಬರು ಸೈಂಟಿಸ್ಟ್. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮಲ್ಲಿರೋ ಅತೀ ಕಿರಿಯ ವ್ಯಕ್ತಿ ಇನ್ನೊಬ್ರು ಸೈಂಟಿಸ್ಟ್ ಇದ್ದಾರೆ. ಇವರಿಬ್ಬರು ಸಪೋರ್ಟ್ ಮಾಡೋಕ್ಕಿದ್ದಾರೆ ನಮ್ಮಲ್ಲಿ. ಅವ್ರ ಹತ್ರದಿಂದ ನಾವೊಂದು ಉದ್ದಿಮೆ ಅಂತ ಅಕಸ್ಮಾತ್ ಶುರು ಮಾಡ್ಕೊಂಡು ಬಿಟ್ರೆ, ನಂತರ ಉದ್ದಿಮೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೊಂದು ಏನು ಬೇಕಾಗ್ತದೆ, ಪ್ಲಾನಿಂಗು ಸ್ಕೆಚ್ ಎಲ್ಲ ಬೇಕಾಗ್ತದೆ. ಆ ಪ್ಲಾನಿಂಗ್ ಸ್ಕೆಚ್ಗೆ ಸಿವಿಲ್ ಇಂಜಿನಿಯರ್ ಜಯರಾಮ್ ಬಂದಿಲ್ಲ ಇವತ್ತು. ಜಯರಾಮ್ ಇದ್ದಾರೆ, ನಮ್ಮ ವೇಣುಗೋಪಾಲ್ ಇದ್ದಾರೆ. ಇನ್ನೂ ಬೇಕಾದ್ರೆ ಮೆಕ್ಯಾನಿಕಲ್ ಆಗಿ ಮಾಡ್ಬೇಕಂತಾರೆ ನಮ್ಮ ಲಕ್ಕಿಮಾರ ಇದ್ದಾರೆ. ಈಗ ಇಷ್ಟೆಲ್ಲ ಸಪೋರ್ಟ್ ಇದೆ. ಇದರಲ್ಲಿ ನಾವು ಆ ಸ್ಕೆಚ್ಗಳು ಮಾಡಿಕೊಂಡು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೋಗ್ಬೇಕಾದ್ರೆ ನಮ್ಮ ಕೃಷ್ಣ ಅವ್ರು ರೆಡಿ ಇದ್ದಾರೆ, ಕಾಂಟ್ರಾಕ್ಟರ್ ಪಕ್ಕ ಇದ್ದಾರೆ, ಕಟ್ಟಡ ಕಟ್ಟೋದಕ್ಕೆ ರೆಡಿ ಸಿಗ್ತಾರೆ, ಬಿಲ್ಡಿಂಗ್ ಆಗೇ ಬಿಡುತ್ತೆ. ಏನು ಕ್ವಾಲಿಟಿ ಕಂಟ್ರೋಲ್ ಬೇಕಲ್ಲ. ಹೆಬ್ಬಾರ್ ಅವರು ಬಂದಿಲ್ಲ, ಅವ್ರ ಸಮಸ್ಯೆ ಸಮೇತ. ಹೆಬ್ಬಾರ್ ಅವರು ಇದ್ದಾರೆ, ಕ್ವಾಲಿಟಿ ಕಂಟ್ರೋಲು ಮತ್ತು ಕಮ್ಯುನಿಕೇಷನ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡೋದಕ್ಕೆ ಹುಡುಗಂದು ಒಬ್ರು ಇದ್ದಾರೆ. ಅವರಿಬ್ಬರು ಆಬ್ಸೆಂಟ್ ಇದ್ದಾರೆ, BSNL ಅವರು ಇದ್ದಾರೆ ನಮ್ಮ ಜೊತೆ. ಅದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ. ನಮ್ಮ ಆರೋಗ್ಯನೂ ನೋಡ್ಕೊಳ್ಬೇಕಲ್ಲ ಒಂದು ಸ್ವಲ್ಪ. ಆರೋಗ್ಯದ ನಮ್ಮಲ್ಲಿ ಸಾಧ್ಯಕ್ಕೆ ಯಾರು ಡಾಕ್ಟರ್ಗಳು ಇಲ್ದಿದ್ರು ಸಹಿತ ಡಾಕ್ಟರ್ ಬರೆದು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಅರ್ಥ ಮಾಡ್ಕೊಂಡು ಕೂಡ ಫಾರ್ಮಸಿಸ್ಟ್ ಇದ್ದಾರೆ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಅವರು ಇದ್ದಾರೆ, ಅವ್ರದ್ದು ಸಹಕಾರ ಇದೆ. ಆಮೇಲೆ ನಿಮಗೆ ಭಾಷಣ ಬೇಕು ಇದ್ರ ಬಗ್ಗೆ, ಹೇಗೆ ತಗೊಳ್ಬೇಕು ಮೆಡಿಸಿನ್, ಯಾಕೆ ತಗೊಳ್ಬೇಕು. ಗೋಪಾಲಕೃಷ್ಣ ಅವ್ರು ಹಿಂದ್ಗಡೆ ಇದ್ದಾರೆ, ಅವ್ರು ಹೇಳ್ತಾರೆ ಅದನ್ನ ಹೇಗೆ ತಗೊಳ್ಬೇಕು ಅಂತ. ಔಷಧಿ ಕೊಡೋಕೊಬ್ರು ಇದ್ದಾರೆ, ಅದನ್ನ ಹೇಳೋಕೊಬ್ರು ಇದ್ದಾರೆ. ನೆಕ್ಸ್ಟ್ ಇನ್ಸೂರೆನ್ಸ್ ಏನಾದರೂ ಬೇಕು ನಿಮಗೆ, ಆರೋಗ್ಯಕ್ಕೆ ಏನಾದರೂ. ನಮಗೆ ಇಷ್ಟೆಲ್ಲ ಆದ್ಮೇಲೆ ಇನ್ಸೂರೆನ್ಸ್ ಬೇಕಲ್ಲ, ಅದಕ್ಕೆ ನಮ್ಮ ನಿರಂಜನ್ ರೆಡ್ಡಿ ಇದ್ದಾರೆ, ಆಬ್ಸೆಂಟ್ ಇದ್ದಾರೆ. ಅವರು ಅಷ್ಟೇ, ಯಾವಾಗ ನಿಮಗೆ ಪಾಲಿಸಿ ಮಾಡೋಷ್ಟು ದಿನ ಮಾತ್ರ ಅವ್ರ ಕೈಗೆ ಸಿಗ್ತಾರೆ. ಪಾಲಿಸಿ ಮಾಡಿದ್ಮೇಲೆ ಇನ್ಸೂರೆನ್ಸ್ ಕೈಗೆ ಸಿಗಲ್ಲ. ಇದು ಇನ್ಸೂರೆನ್ಸ್ ಕಂಪನಿ, ಅವ್ರಿಗೆ ಬಂದಿಲ್ಲ ಅನ್ಫಾರ್ಚುನೇಟ್. ಮತ್ತು ನಮಗೇನಾದರೂ ತೊಂದರೆ ಆಯಿತು, ನಮ್ಮಲ್ಲೇ ಏನಾದರೂ ಗೊಂದಲ ಬಂತು, ಅದನ್ನು ಪರಿಹಾರ ಮಾಡೋಕ್ಕೂ ಸಹಿತ ನಮ್ಮಲ್ಲಿ ಜಡ್ಜ್ ಅವರಿದ್ದಾರೆ, ಏಕಪೀಠ ನ್ಯಾಯಾಧೀಶರಿದ್ದಾರೆ. ಅವರನ್ನು ಸಹಾಯಕಾರ ತಗೊಳ್ಬೋದು. ಅದ್ರ ಒಂದು ಆರ್ಬಿಟ್ರೇಟರ್ ಆಗೋ ತಗೊಳ್ಬೋದು, ಮಧ್ಯಸ್ಥಿಕೆ ಮಾಡೋದಕ್ಕೆ. ಮಧ್ಯಸ್ಥಿದಾರ ಜಡ್ಜ್ಗಳಾಗಬೇಕಾಗಿಲ್ಲ ಅಂತಿದೆ. ಹಾಗಾಗಿ ಅವರು ತಿಳಿವಳಿಕೆ ಜಾಸ್ತಿ ಇರೋದ್ರಿಂದ ನಮ್ಮ ಜಗಳ ಪರಿಹಾರ ಮಾಡೋಕ್ಕೆ ನಮ್ಮ ಜಡ್ಜ್ ಅವರಿದ್ದಾರೆ. ನಮ್ಮ ಹವ್ಯಾಸಗಳಿಗೆ ಹೋದರೆ, ನಮ್ಮ ಹಾಬಿಗಳಿಗೆ ಹೋದರೆ, ನಾವು ಏನೇನು ಹಾಬಿಗಳಿದ್ದಾವೆ ಇದೆಲ್ಲ ಆಯಿತು, ಎಲ್ಲ ಸಂತೃಪ್ತಿ ಆಗಿದ್ದೀವಿ, ಭಾಳ ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ ಅಂತ ಹೇಳಿದ್ಮೇಲೆ ನಮಗೆ ನೆಕ್ಸ್ಟ್ ಬೇಕಾಗೋದೇನು, ರೆಸ್ಟ್, ರೆಕಪರೇಷನ್. ಈಗ ನಾವು ಸೆಟ್ಲ್ ಆಡೋ ಥರ ಆಯಿತು, ಅದು 2ನೇ ಹಂತಕ್ಕೆ ಬಂದ್ಬೇಡ. ಮೊಟ್ಟ ಮೊದಲು ಎಲ್ಲರ ತಲೆಗೆ ಬರೋದು ಹಾಡು ಹೇಳೋದು. ಅದು ನಾವು ಬಾತ್ರೂಮ್ ಸಿಂಗರ್ಸು, ಮನೆಯಲ್ಲೋ ಬೀದಿಯಲ್ಲೋ ಎಲ್ಲ ಹಾಡು ಹೇಳೋದಕ್ಕೆ. ಹಾಡು ಹೇಳಬೇಕು, ನಾವು ಕಲಿಬೇಕು ಅಂತೇಳಿ. ಆದರೆ ನಮ್ಮಲ್ಲಿ ಶ್ರೀನಿವಾಸನ್ ಇದ್ದಾರೆ, ಬಹುಶಃ ಸಚಿನ್ SD ಬರ್ಮನ್ಗೂ RD ಬರ್ಮನ್ಗೂ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರೋಕ್ಕಿಂತ ಜಾಸ್ತಿ ಇವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರು ಒಂದು ನಿಘಂಟು ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರದ್ದು, ಅವರಿದ್ದಾರೆ. ಅದಕ್ಕೆ ಸಾಥ್ ಕೊಡೋಕ್ಕೆ ಗೋಪಾಲಕೃಷ್ಣವ್ರು ಇದ್ದೇ ಇದ್ದಾರೆ. ಭಾವಗೀತೆಗಳು ಹಾಗಾಗಿ ಹೇಳ್ತಾ ಇರ್ತಾರೆ ಇನ್ನೂ ಒಂದೊಂದು. ಜೊತೆಗೆ ಅವ್ರ ಅಣ್ಣ ವೆಂಕಟೇಶ್ ಮೂರ್ತಿಗಳು ದುಮಾಯ ಅವರಲ್ಲೇ ಇದ್ದಾರೆ, ವೆಂಕಟೇಶ್ ಮೂರ್ತಿಗಳಿದ್ದಾರೆ. ಕವನ ಬರೆದು ಬೇಕಾದ್ರೆ ಓದಿ ನಮಗೆ ಹಾಡು ಹೇಳಿ ರಂಜಿಸಕ್ಕೆ ಅವರಿದ್ದಾರೆ. ಇದ್ರ ಜೊತೆ ಕವನ ಬರೆಯೋದಿಲ್ಲ ಅವರೇ ಇದ್ದಾರೆ. ನೆಕ್ಸ್ಟ್ ಏನಾದರೂ ಇದು ಬೇಡ, ನನಗೆ ಸಮಾಜಕ್ಕೆ ಏನಾದ್ರು ಕೊಡಬೇಕು, ನನಗೆಲ್ಲ ಆಗಿದೆ,
ನಾನು ಬಹಳ ಸಾಧನೆ ಮಾಡಿದ್ದೀನಿ ಜೀವನದಲ್ಲಿ, ಸಮಾಜನ ತಗೊಂಡ್ಬಿಟ್ಟಿದ್ದೀನಿ, ರಿಟರ್ನ್ ಕೊಡಬೇಕು ಅಂತ ಏನಾರು ಅನ್ಸ್ಕೊಂಡಿದ್ರೆ ಸ್ವಚ್ಛತೆ ಮಾಡೋಕ್ಕೆ ನಮ್ಮ ಲಕ್ಕಿಮಾರವ್ರು ಇದ್ದಾರೆ, ಸಮಾಜ ಸೇವೆ ಮಾಡೋಕ್ಕೆ ಪಕ್ಕದಲ್ಲಿ ವೆಹಿಕಲ್ ಸಿಗ್ತಾರೆ, ಗೋಪಾಲ ಕೃಷ್ಣವರು ಸಪೋರ್ಟ್ ಕೊಡ್ತಾರೆ, ಸುಬ್ಬು ಬೇಕಾದ್ರೆ ಫೋಟೋದೊಂದು ಅಲ್ಲೂ ಸಪೋರ್ಟ್ ಮಾಡ್ತಾರೆ. ಪುರ್ಸೊತ್ತಿದ್ರೆ ನಾನು ಒಂಚೂರು ಸಪೋರ್ಟ್ ಮಾಡೋಕ್ಕಿದ್ದೀನಿ. ಇದರಲ್ಲಿ ಇಷ್ಟೆಲ್ಲ ಜನ ಸ್ವಚ್ಛತೆ, ಟ್ರೀ, ಮರ ನೆಡೋದು, ನೀರು ಹಾಕೋದಕ್ಕೆಲ್ಲ ನಾವು ಜನ ಇದ್ದೀವಿ. ಇದು ಬೇಡ, ಇದು ಒಂದು ಬೇಜಾರಾಯಿತು. ಟ್ರೆಕ್ಕಿಂಗ್ ಹೋಗೋಣ ಅಂತಂದರೆ ಅಡಿಗರು ರೆಡಿ ಇದ್ದಾರೆ ಎವ್ರಿ ಸಂಡೇ ಬೆಟ್ಟ ಹತ್ತಕ್ಕೆ. ಎವ್ರಿ ಸಂಡೇ ನಾನು ಒಬ್ಬ ಇದ್ದೀನಿ ಬೆಟ್ಟ ಹತ್ತವನು. ಇನ್ನು ಜೊತೆಗೆ ನಮ್ಮ ಹೆಬ್ಬಾರವರು ಸಹಿತ ಅವಾಗ ಅವ್ರಿಗೆ ಸಾಥ್ ಕೊಡ್ತಾರೆ. ಹೋಗೋಣ, ಬೆಳಗಾಗೆದ್ದು ಜೋಕ್ ಹೇಳೋಣ. ಹೇಗೆ ನಮ್ಮ ಭೀಷ್ಮ ಇದ್ದಾರೆ, ಯಾರು ಶ್ರೀನಿವಾಸನ್, ನಮ್ಮ ಇವರು ಇದ್ದಾರೆ ಇಲ್ಲಿ ಸುಬ್ಬಣ್ಣ, ಸತ್ಯಾನಂದ ಮಧ್ಯೆ ಶುರು ಮಾಡಿದ್ದಾರೆ ಇತ್ತೀಚೆಗೆ. ನಿಮ್ಗೆ ಗೊತ್ತಾ ಮೇಡಮ್, ಸತ್ಯಾನಂದ ಹ್ಯೂಮರ್ ಹೇಳ್ತಾರೆ, ಜೋಕ್ಗಳು ಹೇಳ್ತಾರೆ ಮನೆಯಲ್ಲಿ, ನಿಮ್ಗೆ ಜ್ಞಾಪಕ ಇರಲಿ. ಯಾರು ಸರ್? ಮಂಜುನಾಥ್. ನಾನು ಕೇಳಲಿಲ್ಲ. ಓ ಸಾರಿ ಸರ್, ನಿಮ್ಗೆ ಮಿಸ್ ಆಗಿದ್ರೆ ಈ ಸ್ಟಾರ್ಟ್ ಆಯ್ತು. ಒನ್ ಮೋರ್ ಅಮೆಚೂರ್ ಹ್ಯೂಮರಿಸ್ಟ್ ಇದ್ದಾರೆ ನಮ್ಮ ಮಧ್ಯದಲ್ಲಿ, ಅವ್ರ ಜೊತೆ ಹಾಕೋಣ. ಆಮೇಲೆ ಹಿಲ್ ಟ್ರೆಕ್ಕಿಂಗ್ ನಾನು ಆಗಲೇ ಹೇಳಿದೆ. ಹೋಟೆಲ್ಗಳಿಗೆ ಹೋಗಿ ತಿನ್ನೋಣ, ತಿಂಡಿ ತಿನ್ನೋಕೆ ಹೋಗೋಣ ಅಂತ ಹೇಳಿದ್ರೆ, ಏನಾದರೂ ಮಾಹಿತಿ ಬೇಕಂದ್ರೆ ಅಡಿಗರು ರೆಡಿ ಇದ್ದಾರೆ. ಯಾವ ಹೋಟೆಲ್, ಯಾವ ತಿಂಡಿ, ಯಾವ ಟೈಮಲ್ಲಿ, ಯಾವ ಟೇಸ್ಟಲ್ಲಿ ಕೊಡ್ತಾರೆ ಅಂತ ಹೇಳೋದನ್ನ ಹೇಳ್ತಾರೆ. ಅವ್ರ ಜೊತೆಗೆ ಹೆಬ್ಬಾರು ಇದ್ದಾರೆ, ಎಲ್ಲ ಹೋಟೆಲ್ಗಳಿಗೆ ಒಂದ್ಸತಿ ದರ್ಶನ ಮಾಡ್ಕೊಂಡು ಬರುವಂಥ ವ್ಯಕ್ತಿ. ಬೇಡ, ಇದೆಲ್ಲ ಬೇಡ, ಹಾಳಾಗಲಿ. ನಾವು ಆಟಕ್ಕೆ, ಸ್ಪೋರ್ಟ್ಸ್ಗೆ ಹೋಗೋಣ ಅಂತ ಹೇಳಿದ್ರೆ ಕ್ರಿಕೆಟ್ ಕೋಚ್ ಮಾಡೋಕ್ಕೆ ಹೇಳಿದ್ದಾರೆ, ಫಸ್ಟ್ ಕ್ಲಾಸಾಗಿ ಕೋಚ್ ಮಾಡ್ತಾರೆ. ಬ್ಯಾಡ್ಮಿಂಟನ್ನ ಅಲ್ಲಿದ್ದಾರೆ ಕೋಚಿಂಗು, ನಮ್ಮ ಯಜ್ಞ ಸುಂದರೇಶ್ ಇದ್ದಾರೆ. ಯಾವ ಥರ ಹೇಗೆ ಆಡಬೇಕು ಮಾಡಬೇಕು ಅಂತ ಹೇಳೋದಕ್ಕೆ ಅವರು ಇದ್ದಾರೆ. ಇನ್ನೇನಾದರೂ ಇದು ಗ್ರೂಪಲ್ಲಿ ಅಕೌಂಟ್ಸ್ ಬರೋದು ಹೆಲ್ಪ್ ಮಾಡ್ತೀನಿ ಅಂತಂದರೆ ಎಕ್ಸೆಲ್ ಸೀಟ್ ರೆಡಿಯಾಗಿ ಇಟ್ಕೊಂಡಿರೋ ಹೆಬ್ಬಾರ್ ಇದ್ದಾರೆ. ಇವತ್ತು ಬಂದಿಲ್ಲ ಅವರು. ಎಕ್ಸೆಲ್ ಸೀಟ್ ಇಟ್ಕೊಂಡು ಹೆಬ್ಬಾರ್ ರೆಡಿ ಇರ್ತಾರೆ ಅಕೌಂಟ್ಗಳು ಹೇಳೋದಕ್ಕೆ. ಇದೆಲ್ಲದರ ಜೊತೆಲೂ ನಾವು ಇಷ್ಟೆಲ್ಲ ಹವ್ಯಾಸಗಳ ಜೊತೆಲೂ ಸಹಿತ ನಾವು ಸೆಟ್ಲ್ ಆಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ದೊಡ್ಡ ವಿಷಯ. ಇದರಲ್ಲೂ ಆ ಸೆಟ್ಲ್ ಆಡಬೇಕಾದ್ರೆ ಸಹಿತ ಅದಕ್ಕೆ ಕಾನೂನುಗಳು ಏನೇನು, ನಮ್ಮ ಗಲ್ಲಿ ಶಟ್ಲು, ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೂಲ್ಸ್ಗಳನ್ನು ಅರ್ದು ಎಲ್ಲ ಹಾಕಿ ಒಂದು ಪುಡಿ ಮಾಡಿ ನಮ್ಮದೇ ಒಂದು ರೂಲ್ಸ್ ಮಾಡಿಕೊಂಡು ನಮಗಿಷ್ಟ ಬಂದಾಗ ನಾವು ಸೆಟ್ಲ್ ಆಡ್ತಿದ್ದೀವಿ. ಇದಿಷ್ಟು ನಮ್ಮ ಹಾಬಿಗಳು. ಬಹುಶಃ ನಿಮಗೆಲ್ಲ, ನಮ್ಮ ಲೇಡೀಸ್ ವಿಂಗ್ ಅವರಿಗೆಲ್ಲ ಗೊತ್ತಾಗಿರ್ತದೆ ನಾವೇನು ಮಾಡ್ತೀವಿ ಅಲ್ಲಿ ಅಂತೇಳಿ, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಾಗಿದೆ. ಇದಿಷ್ಟು ಹಾಬಿಗಳನ್ನು, ಇಷ್ಟು ಪ್ರೊಫೆಷನಲ್ ಅವರವ್ರಿಗೆ ಇಷ್ಟೊಂದು ಹಾಬಿಗಳು ನಮ್ಮ ಕೈಲಿದ್ದಾವೆ ಅಂಥೇಳಿ ನಿಮ್ಮ ಮುಂದೆ ಪ್ರಚಾರಪಡಿಸೋದಕ್ಕೆ ನಮ್ಗೆ ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು. ಕೇಳಿದವರಿಗೆ ಯಾರಿಗಾದ್ರೂ ನೋವು ಆಗಿದ್ರೆ ತಾವು ಬೇಜಾರು ಮಾಡ್ಕೊಬೇಡಿ. ಇದು ಪೂರ್ಣ ತಮಾಷೆಗಾಗಿ ಹೇಳಿದ್ದು. ಇಲ್ಲಿ ಯಾವುದು ಯಾರ ಮೇಲೆ ಯಾವುದೊಂದು ದ್ವೇಷ ಇಟ್ಕೊಂಡಾಗಲಿ ಒಬ್ಬರು ಕ್ರಿಟಿಸೈಸ್ ಮಾಡಬೇಕು ಅಂತ ಹೇಳಿಲ್ಲ. ಅದು ನ್ಯಾಯಾಧೀಶರಿಂದ ಹಿಡಿದು ನಮ್ಮಗಳವರೆಗೂ ಸಹಿತ ಎಲ್ಲ ತಮಾಷೆಗೆ ತಗೊಂಡಿದ್ದು. ದಯವಿಟ್ಟು ಸೀರಿಯಸ್ ತಗೊಳ್ಬೇಡಿ. ಥ್ಯಾಂಕ್ ಯು. ಭಾಗದಲ್ಲಿ ಶ್ರೀಯುತ ಲಕ್ಕಿಮಾರವರು ಪ್ರತಿ ವರ್ಷ ಈ ಥರ ಅರೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನ್ನ ಅನುಭವ. ಅದರಿಂದ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. ನಾವು ಭಾಳ ಸೋಷಿಯಲ್ ಅವೇರ್ನೆಸ್ ಅಥವಾ ಸಾಮಾಜಿಕ ಕಳಕಳಿ ಅಂತ ಏನು ಇವಾಗ ನಮ್ಮ ಶ್ರೀ ಲಕ್ಷ್ಮೀಕುಮಾರ್ ಅವರು ಹೇಳಿದರು, ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಭಾಳ ತಗೊಳ್ತಾರೆ ಅವರು. ಅದೊಂದು ಭಾಳ ಹೆಮ್ಮೆಯ ವಿಷಯ. ಮತ್ತು ಎಲ್ಲರನ್ನು ಕರೆದು ಎಲ್ಲ ಜೊತೆಲೂ ಫ್ರೆಂಡ್ಲಿನೆಸ್ ಇಸ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಪೀಪಲ್. ಭಾಳ ಫ್ರೆಂಡ್ಲಿನೆಸ್ ತುಂಬ ಜಾಸ್ತಿ ಇದೆ. ಯಾರನ್ನಾದರೂ ಒಂದು ಮರಳು ಮಾಡಿ ಅಥವಾ ಮಾತಿನಲ್ಲಿ ಇದು ಮಾಡಿಬಿಟ್ಟು ಮಾತಿನಲ್ಲಿ ಅಷ್ಟು ಸಿಂಪ್ಲಿಸಿಟಿಯಾಗಿ ತೋರಿಸ್ತಾರೆ. ಅದು ಈ ವೆಲ್ ಎಕ್ಸ್ಪೀರಿಯನ್ಸ್. ನನಗಿಂತ 2 ವರ್ಷ ಚಿಕ್ಕವರು ಅಷ್ಟೇ ಅವರು. ಆ್ಯಂಡ್ ಅನದರ್ ವೆರಿ ಅಪ್ರಿಷಿಯಬಲ್ ಇದು ಆ್ಯಟಿಟ್ಯೂಡ್ ಐ ಫೌಂಡ್ ವಾಸ್ ಸೆನ್ಸ್ ಆಫ್ ಹ್ಯೂಮರ್. he has got a very great sense of humor, and every day he presses me whenever ನಾವು ಆಡಕ್ಕೆ ಹೋದಾಗ, ಬ್ಯಾಡ್ಮಿಂಟನ್ ಆಡಕ್ಕೆ ಹೋದಾಗ ಜೋಕ್ಸ್ ಹೇಳಲೇಬೇಕು ಅವರಿಗೆ. ಪ್ರತಿ ದಿವಸನೂ ನಾನಾಗಲಿ, ಶ್ರೀ ಸುಬ್ರಹ್ಮಣ್ಯಂ ಅವರಾಗಲಿ ಅಥವಾ ಯಾರೇ ಆಗಲಿ, ವಿ ಶುಡ್ ಸ್ಟಾರ್ಟ್ ಆಫ್ಟರ್ ದ ಪ್ಲೇ ವಿ ಶುಡ್ ಸೇ ಸಮ್ ಜೋಕ್ಸ್. ಅದನ್ನು ಅವ್ರಿಗೆ ಭಾಳ ಒಂದು ಇಷ್ಟ. ಅದು ಪ್ರತಿಯೊಂದು ನಾವು ದಿನ ಹೇಳಿ ಇನ್ನೂ 2 ದಿವಸ ನೀವು ಆಟಕ್ಕೆ ಬಂದಿಲ್ಲ, ಅದರಿಂದ 4 ಹೇಳಬೇಕು, 1 ಅಲ್ಲ 2 ಅಲ್ಲ 3-4 ಹೇಳಬೇಕು ಅಂತ ಪ್ರೆಸ್ ಮಾಡ್ತಾರೆ. ಸೊ ಈ ಥರ ಎನ್ಕರೇಜಿಂಗ್ ಪೀಪಲ್ ಆ್ಯಟಿಟ್ಯೂಡ್ ಭಾಳ ಇದೆ ಅವರಲ್ಲಿ. ಅದು ತುಂಬ ಐ ಶುಡ್ ಅಪ್ರಿಷಿಯೇಟ್ ಇಟ್ ವೆರಿ ಮಚ್. ಎಲ್ಲರಲ್ಲೂ ಆ ಥರ ಇರೋದಿಲ್ಲ. ಥ್ಯಾಂಕ್ ಯು. ಅಭಯಪ್ರದಾಯಿನಿ ಪಾವನೆ ಪಾಹಿ ಮಾಂ ತ್ರಿಭುವನ ಜನನಿ ಜಗನ್ಮೋಹಿನಿ ಕರುಣಾಕರಿ ಶಂಕರಿ ದೇವಿ ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾ ಪರೆ ಕರುಣಾಕರಿ ಶಂಕರಿ
देवी पार्वती परमेश्वरी दया परे त्रिभुवन जननी जगन्मोहिनी अभयप्रदायिनी पावने पाहि मां त्रिभुवन जननी जगन्मोहिनी सरस्वती कल्याणी परशिवे फणिवेणि स्मरन्तरुदराणि परमगुणमणि वारिच सञ्जाते वाञ्छितफलदाते वारिच सञ्जाते वाञ्छितफलदाते वरशुभगाते निरजनेत्रे वरशुभगाते निरजनेत्रे सुरनरसेवित गिरिजपरञ्जाते सुरनरसेवित गिरिजपरञ्जाते गौरी जगन्माते ಗೆಲ್ಲಿ ಕೊನೆಯಿದೆ ಹೇಗೆ ಕನಸು ಕಾಣದೆ ನಿಧಾನಿಸು ನಿಧಾನಿಸು ಬಾಣಿ ಬಂದು ಗೆಲ್ಲಿ ಕೊನೆಯಿದೆ ಹೇಗೆ ಕನಸು ಕಾಣದೆ ನಿಧಾನಿಸು ನಿಧಾನಿಸು ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಕಾಡಿನಲ್ಲಿ ಕಮ್ಮನೆಗೆ ಕಳೆಯುವೆ ಇಲ್ಲಿ ಏನು ಸಾಲದು ನಾವು ನೆನೆಸಿದಂತೆ ಬಾಳಲೇನು ನಡೆಯಲು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲ್ಲಿ ಆಸೆ ಏತಕ್ಕೆ ನಿರಾಸೆ ಏತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ ಎಲ್ಲೆಲ್ಲಿದೆ ನಿನ್ನಾಸೆ ಗೆಲ್ಲಿ ಕೊನೆಗಿದೆ ಹೇಗೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು. ಥ್ಯಾಂಕ್ ಯು. बाबू नाम मेरा अनजाना इंग्लिश धुन में गाओ मैं हिंदुस्तानी गाना मैं बम्बई का बाबू नाम मेरा अनजाना इंग्लिश धुन में गाओ मैं हिंदुस्तानी गाना मैं बम्बई का बाबू. उसकी जो दुनिया से खेले शक्ति हो या नरमी अरे हंसते हंसते खेले ये दुनिया है उसकी
जो दुनिया से खेले, लगती हो या नरमी, अरे हंसते हंसते खेले। अरे सुन लो ये जादू का तराना, मैं भारत का वासी, नाम मेरा कौवा कृष्णा। टूथ पाउडर, सुंदर टूथ पाउडर। तेल मारे या तेल ಅಲ್ಲಿಗೆ ಸಂಜೀವನವು ಆರೋಗೋನು, ಬನ್ನಿರಿ ಸ್ವಾಮಿ ನೋಡಿರಿ ಸ್ವಾಮಿ ಸುಂದರ ಟೂತ್ ಪೌಡರ್, ಸುಂದರ ಟೂತ್ ಪೌಡರ್. ಅಲ್ಲಿಗೆ ಸಂಜೀವನವು ಆರೋಗೋನು, ಬನ್ನಿರಿ ಸ್ವಾಮಿ ನೋಡಿರಿ ಸ್ವಾಮಿ ಸುಂದರ ಟೂತ್ ಪೌಡರ್, ಸುಂದರ ಟೂತ್ ಪೌಡರ್. ನರಸಿಂಹರಾಜು ಮಾಡಿದ್ದಾನೆ. ಇರಲಿ ಅಲ್ಲಲ್ಲಿ ಹುಡುಕೆ ಇರಲಿ, ಉಪಯೋಗಿಸಿದರೆ ಓಡೋಗುವುದರಲ್ಲಿ. ಬಾಯಲ್ಲಿ ವಾಸನೆ ಇರಲಿ ಅಲ್ಲಿ ಹುಡುಕೆ ಇರಲಿ, ಒಂದೇ ಸಾರಿ ಉಪಯೋಗಿಸಿದರೆ ಓಡೋಗುವುದರಲ್ಲಿ. ಬಾ 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 ಬರ ಚಿನ್ನ ಬಾ, ಕೊಡ್ತೀನಿ ಸ್ಯಾಂಪಲ್ ಹಿಡಿ ಹಿಡಿ ಬಾ. ಬಾ 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 ಬರ ಚಿನ್ನ ಬಾ, ಕೊಡ್ತೀನಿ ಸ್ಯಾಂಪಲ್ ಹಿಡಿ ಹಿಡಿ ಬಾ. ನೀ ಮಾಡಲಿ ಎಲ್ಲೇ ಓಡಲಿ ಇಂಥ ಪೌಡರ್ ಇಲ್ಲ. ಬನ್ನಿರಿ ಸ್ವಾಮಿ ನೋಡಿ ಸ್ವಾಮಿ ಸುಂದರ ಪೌಡರ್, ಸುಂದರ ಪೌಡರ್. ನೋಡಿ ನನ್ನಿ ಮಾಲು, ನಾ ತೋರಿಸ್ತೇನೆ ಕಮಾಲು. ಚರ 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 ಚರನೆ ಉಜ್ಜಲು ಉದನ್ನ ಹುಡುಪೆ ಉಲ್ಲು. ಕಮಾಲು ಚರ 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 ಚರನೆ ಉಜ್ಜಲು ಹೊಳಪೆ ಉಲ್ಲು ಹಲ್ಲು. ಬಾ 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 ಬರಗಾಲ ಬಾ, ಸ್ಯಾಂಪಲ್ ಹಿಡಿ ಬಾ. ಬಾ ಬಾ ಬರಗಾಲ ಬಾ, ಸ್ಯಾಂಪಲ್ ಹಿಡಿ ಬಾ. ಮಾಡಲಿ ಪೌಡರ್ ಇಲ್ಲ, ಪೌಡರ್ ಪೌಡರ್. ಅಲ್ಲಿ ಸಂಜೀವನೋ ಬನ್ನಿರಿ ಸ್ವಾಮಿ ನೋಡಿರಿ ಸ್ವಾಮಿ ಪೌಡರ್, ಸುಂದರ ಪೌಡರ್. ಲಾಸ್ಟ್ ಸ್ಟ್ಯಾಂಡ್. ಅಲ್ಲಿನ ಹೊಳಪೆ ನೆಂಬೆ ನಂಬೆ, ಬೇಡ ನನಗೆ ಓಡೋ ಎಂದರೆ ಬಿಡೋದಿಲ್ಲ ಆ ಗೊಂಬೆ. ಅಲ್ಲಿನ ಹೊಳಪೆ ನೆಂಬೆ ನಂಬೆ, ಬೇಡ ನನಗೆ ಓಡೋ ಎಂದರೆ ಬಿಡೋದಿಲ್ಲ ಆ ಗೊಂಬೆ. ಬಾ 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 ಬಾರ ಚಿನ್ನ ಬಾ, ಕೊಡ್ತೀನಿ ಸ್ಯಾಂಪಲ್ ಹಿಡಿ ಹಿಡಿ ಬಾ. ಬಾ 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 ಕೊಡ್ತೀನಿ ಸ್ಯಾಂಪಲ್ ಹಿಡಿ ಹಿಡಿ ಬಾ. ಎಲ್ಲೇ ನೋಡಲಿ ಏನೇ ಮಾಡಲಿ ಇಂಥ ಪೌಡರ್ ಇಲ್ಲ. ಸುಂದರ ಪೌಡರ್, ಸುಂದರ ಪೌಡರ್. ಜೀವನವು ಬನ್ನಿರಿ ಸ್ವಾಮಿ ನೋಡಿರಿ ಸ್ವಾಮಿ ಸುಂದರ ಪೌಡರ್, ಸುಂದರ ಪೌಡರ್. ಬನ್ನಿ ಯಾರ್ಯಾರು ಬೇಕು ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ. ಸುಂದರ ಪೌಡರ್, ಸುಂದರ ಪೌಡರ್. ಕಾಹೆ घबराए, काहे घबराए. ಲಲಿತ ತಾರಾಗಳ ನಡುವೆ ನಿನ್ನ ನೆನೆಚಿದೆ ನಾನು.
ನನ್ನಿ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು. ಅಗಣಿತ ತಾರಾಗಣಗಳ ನಡುವೆ ನಿನ್ನನೆ ನೆಚ್ಚಿದೆ ನಾನು. ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು. ಇಲ್ಲದ ಸಲ್ಲದ ತೀರಗಳೆಡೆ ನಾ ತೊಳಲುತ್ತ ಬಳಲಿದರೇನು. ಇಲ್ಲದ ಸಲ್ಲದ ತೀರಗಳೆಡೆ ನಾ ತೊಳಲುತ್ತ ಬಳಲಿದರೇನು. ದಿಟ್ಟಿಯು ನಿನ್ನೋಳು ನೆಟ್ಟಿರೆ ಕಡೆಗೆ ಗುರಿಯನ್ನು ಸೇರೆನೆ ನಾನು. ಗುರಿಯನ್ನು ಸೇರೆನೆ ನಾನು. ಅಗಣಿತ ತಾರಾಗಣಗಳ ನಡುವೆ ನಿನ್ನನೆ ನೆಚ್ಚಿದೆ ನಾನು. ಚಂಚಲವಾಗಿ ತಾರಗೆಗಳಲ್ಲಿ ನಿಶ್ಚಲನೆಂದರೆ ನೀನೇ. ಚಂಚಲವಾಗಿ ತಾರಗೆಗಳಲ್ಲಿ ನಿಶ್ಚಲನೆಂದರೆ ನೀನೇ. ಮಿಂಚಿ ಮುಳುಗುತ್ತಿಹ ನಶ್ವರದೆಡೆಯಲಿ ಶಾಶ್ವತನೆಂದರೆ ನೀನೇ. ಶಾಶ್ವತನೆಂದರೆ ನೀನೇ. ಅಗಣಿತ ತಾರಾಗಣಗಳ ನಡುವೆ ನಿನ್ನನೆ ನೆಚ್ಚಿದೆ ನಾನು. ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು. ಚಿರಧ್ರುವ ತಾರೆಯು ನೀನು. ಮನೆಯು ಬರಿದಾಗಿ ಬದುಕು ದುರ್ಭರವಾಗಿ ನಡೆಯುತ್ತಿಹ ಕಾಲವಿದು ಕೊನೆಯು ಎಂದೋ. ಭಾವನೆಯು ಬರಿದಾಗಿ ಭಾವನೆಯು ಬರಿದಾಗಿ ಬದುಕು ದುರ್ಭರವಾಗಿ ನಡೆಯುತ್ತಿಹ ಕಾಲವಿದು ಕೊನೆಯು ಎಂತೋ. ಪೋಷಿಸಿದ ಜೀವಗಳು ಪ್ರೀತಿಸಿದ ಬಂಧುಗಳು ದೂರಾದ ಪರಿಯಿಂದ ಮನಸ್ಸು ನಂದಿಹುದೋ. ಬೇಡುವೆನು ದೇವೇಶ ಸಾಕು ದೂರದ ವಾಸ ಇರಲಿ ಎಂದಿಗೂ ನನಗೆ ನನ್ನವರ ಸಹವಾಸ. ಇರಲಿ ಎಂದಿಗೂ ನನಗೆ ನನ್ನವರ ಸಹವಾಸ. ಒಲವಿನಿಂದಲೇ ಜೀವ ಒಲವಿದ್ದರೆ ಭಾವ ಒಲವು ತುಂಬಿರದ ಬದುಕು ಬರಿದು ಭಾರ. ಭಾವನೆಯು ಬರಿದಾಗಿ ಬದುಕು ದುರ್ಭರವಾಗಿ ನಡೆಯುತ್ತಿಹ ಕಾಲವಿದು ಕೊನೆಯು ಎಂದೋ. बहुत प्यार करते हैं तुमको सनम, कसम चाहे ले लो, कसम चाहे ले लो, खुदा की कसम। बहुत प्यार करते हैं तुमको सनम, हमारी गजल है कसम तुम्हारे
तुम्हारे बिना अब न जीना गवारे, तुम्हें यूं ही चाहेंगे जब तक है दम। बहुत प्यार करते हैं तुमको सनम, सागर की बाहों में मोती है जितनी, हमको भी तुमसे मोहब्बत उतनी। यही बेकरारी ना अब होगे कम, बहुत प्यार करते हैं तुमको सनम। हमें हर घड़ी आरज़ू है तुम्हारी, होती है कैसे सनम बेकरारी। मिलेंगे जो तुमको तो बताएंगे हम, बहुत प्यार करते हैं तुमको सनम। तूवे रंगन तूवे कृष्णन, तूगी जो जो हाडुवे, तूगी जो जो हाडुवे। तूवे रंगन तूवे कृष्णन, तूगी जो जो हाडुवे, तूगी जो जो हाडुवे। ಮೇಲುಕೋಟೆಯ ಸ್ವಾಮಿ ಚೆಲುವರಾಯನ, ಬೇಲೂರ ಶ್ರೀ ಚೆನ್ನ ಕೇಶವನ, ಉಡುಪಿಯಲ್ಲಿ ವಾಸಿಸುವ ಶ್ರೀಕೃಷ್ಣನ, ಶ್ರೀರಂಗಪಟ್ಟಣದೆ ಮಲಗಿದವನ, ತೂಗುವೆ ರಂಗನ ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ, ತೂಗಿ ಜೋ ಜೋ ಹಾಡುವೆ. ಕಣ್ಣಲ್ಲೇ ಹುಣ್ಣಿಮೆಯ ತಂದವನ, ನಗುವಲ್ಲೇ ಮಲ್ಲಿಗೆಯ ಚೆಲ್ಲುವನ, ಚೆಲುವಲ್ಲಿ ತಾವರೆಯ ನಾಚಿಸುವನ, ಈ ಮನೆಗೆ ಬೆಳಕಾಗಿ ಬಂದವನ, ತೂಗುವೆ ರಂಗನ ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ, ತೂಗಿ ಜೋ ಜೋ ಹಾಡುವೆ. ಆಲದೆಲೆಯ ಮೇಲೆ ಮಲಗಿದವನ, ಹತ್ತವತಾರದ ಪರಮಾತ್ಮನ, ಮತ್ತೆ ನಮ್ಮ ಬಾಗಿಲಿಗೆ ಬಂದವನ, ಜಗವನ್ನೇ ತೂಗುವ ಜಗದೀಶನ, ತೂಗುವೆ ರಂಗನ ತೂಗುವೆ ಕೃಷ್ಣನ, ತೂಗಿ ಜೋ ಜೋ ಹಾಡುವೆ, ತೂಗಿ ಜೋ ಜೋ ಹಾಡುವೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತು ಎ ಗುಡ್ ಬಿಗಿನಿಂಗ್ ಟುಡೇ. ನಮ್ಮ ಶಟಲ್ ಟೀಮಿಂದ ಫ್ಯಾಮಿಲಿ ಆ ಥರ ಕೂಡಿದ್ದಿದೆ ಮೊದಲನೇ ಸಲ ಈ ಥರ ಮಾಡ್ತಾಯಿರೋದು. ನಾವು ಎಂಥ ಸಂತೋಷವಾಗಿ ಕಳೆದಿದ್ದೀವಿ ಇದನ್ನು. ಇದಕ್ಕೆ ಎಲ್ಲರೂ ಇದು ನಾವೇ ಮಾಡಿಕೊಂಡು ನಾವೇ ಜವಾಬ್ದಾರಿಯಿಂದ ಇದೆಲ್ಲ ಕೆಲಸಗಳು ಮಾಡಿದ್ದೀವಿ. ಪರ್ಟಿಕ್ಯುಲರ್ಲಿ ನಮ್ಮ ಲೀಡರ್ ಇದೆ ಅಲ್ಲ, ಲಕ್ಷ್ಮೀಕುಮಾರ್, ಹೀ ದ ಒನ್ ಹೂ ಆರ್ಗನೈಸ್ ದಿಸ್. ಅದ್ರ ಜೊತೆಗೆ ನಮ್ಮ ಶಿವಾನಂದ ಅಡಿಗ್, ಫುಡ್ ಮ್ಯಾನೇಜರ್ ಶಿವಾನಂದ ಅಡಿಗ್, ಅವ್ರ ಜೊತೆಗೆ ಸತ್ಯಾನಂದ್, ಅವರಿಬ್ಬರು ಕೂಡಿ ಇದೆಲ್ಲ ಅಡಿಗೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದಾದಮೇಲೆ ಈ ಚರ್ಚಸ್ ಇದೆಲ್ಲ ಚೇರ್ಸು ಕುರ್ಚಿ ಇದೆಲ್ಲ ವ್ಯವಸ್ಥೆ ನಮ್ಮ ವೇಣುಗೋಪಾಲ್ ಮತ್ತು ಮಂಜುನಾಥ್ ಅವರೆಲ್ಲ ಮಾಡಿದ್ದಾರೆ. ಇವರೆಲ್ಲ ಸಹಕಾರದಿಂದ ಇವತ್ತಿನ ಫಂಕ್ಷನ್ ಭಾಳ ಚೆನ್ನಾಗಾಯಿತು.
ನಿಮ್ಮ ಯಾವುದಾದ್ರು ಸಜೆಷನ್ ಇದೇ ಥರ ಮಾಡಬೇಕು ಮತ್ತು ಬೇರೆ ಥರ ಏನೇ ವಿಷಯ ಇದೆ ನಾವು ತಿಳಿಸಿದರೆ ಆ ಥರ ನಾವು ಇನ್ಕಾರ್ಪೊರೇಟ್ ಮಾಡಿ ಮತ್ತೆ ಮಾಡ್ತೀವಿ. ಆ್ಯಂಡ್ ವಿತ್ ದಿಸ್ ವಿ ವಿಶ್ ಯು ಇನ್ ಅಡ್ವಾನ್ಸ್ ಎ ಹ್ಯಾಪಿ ನ್ಯೂ ಇಯರ್ 2025. God bless all of you. Thank you. Thank you.